ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಾನಿವಾಗ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬಂದಿರೋ ವಿಷಯ ಏನಪ್ಪ ಅಂತಂದರೆ ಅದು ಜಗ್ಗೇಶ್ ಅವರ ಬಗ್ಗೆ. ಜಗ್ಗೇಶು ಕಾಮಿಡಿ ಮಾಡ್ತಾರೆ, ಎಲ್ಲರನ್ನೂ ನಗಿಸ್ತಾರೆ, ಅದೇನೋ ಓಕೆ. ಆದರೆ ಈ ಟೈಮಲ್ಲಿ ಯಾಕೆ ಈ ಥರ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಅದು ವರ್ತೂರು ಸಂತೋಷ್ ಅವರ ಬಗ್ಗೆ ಮಾತಾಡಿದ್ದಾರೆ. ಏನಪ್ಪ ಅದು ವಿಷಯ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳ್ತಾ ಹೋಗಿ. ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ರಂಗನಾಯಕ ಅನ್ನೋ ಒಂದು ಫಿಲಮನ್ನು ತೆಗೆದಿದ್ದಾರೆ ಜಗ್ಗೇಶ್ ಅವರು ತೆಗೆದಿದ್ದಾರೆ ಅಂದರೆ ಅವರು ಅದರಲ್ಲಿ ಆಕ್ಟ್ ಮಾಡಿದ್ದಾರೆ ಹೀರೋ ಆಗಿ. ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಬೇರೆ ಬೇರೆಯವರಿದ್ದಾರೆ. ಇನ್ನೇನು ರಿಲೀಸ್ ಹಂತಕ್ಕೆ ಬಂದಿದೆ, ಅದು ಯಾವಾಗ ರಿಲೀಸ್ ಆಗುತ್ತೋ ಗೊತ್ತಿಲ್ಲ. ರಿಲೀಸ್ ಹಂತಕ್ಕೆ ಬಂದಿದೆ, ಆದರೆ ಮೂವಿ ಪ್ರಮೋಷನ್ ಮಾಡಬೇಕಲ್ಲ. ಪ್ರಮೋಷನ್ ಮಾಡಲಿಕ್ಕೆ ಅಂತ ಫಂಕ್ಷನ್ ಎಲ್ಲ ಮಾಡಿದರು, ಪ್ರಮೋಷನ್ ಫಂಕ್ಷನ್ನು. ಆಗ ಜಗ್ಗೇಶ್ ಅವರಿಗೆ ಮಾತಾಡಲಿಕ್ಕೆ ಮೈಕ್ ಕೊಟ್ಟಾಗ ತುಂಬ ಹೊತ್ತು ಮಾತಾಡಿದ್ದಾರೆ, ಅದು ಇದು ವಿಷಯಗಳೆಲ್ಲ ಮಾತಾಡಿದ್ದಾರೆ. ಹಾಗೆ ಅವರಿಗೆ ಆದಂತಹ ಹುಲಿ ಉಗುರು ಇನ್ಸಿಡೆಂಟು ನಿಮಗೆ ಗೊತ್ತಿರ್ಬೋದು. ಅದೇನಾಗಿತ್ತಪ್ಪ ಅಂದರೆ, ಬಿಗ್ ಬಾಸ್ ಮನೆಯಲ್ಲಿದ್ದರು ವರ್ತೂರು ಸಂತೋಷ್ ಅವರು. ಆಗ ಒಂದು ಪೆಂಡೆಂಟನ್ನು ಹಾಕ್ಕೊಂಡಿದ್ರು. ಆ ಪೆಂಡೆಂಟು ಹುಲಿಯ ಉಗುರಿಂದು ಅಂತ ಹೇಳಿಬಿಟ್ಟು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅರಣ್ಯಾಧಿಕಾರಿಗಳಿಗೆ. ಆಗ ಅರಣ್ಯಾಧಿಕಾರಿಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ವರ್ತೂರು ಸಂತೋಷ್ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಹೋಗಿದ್ರು. ಒಂದು 10 ದಿನ ಜೈಲಲ್ಲಿ ಇಟ್ಟಿದ್ರು. ಆಮೇಲೆ ಬಿಡಿಸ್ಕೊಂಡು ಬಂದರು. ಅದು ಮುಗಿದೋಗಿರೋ ವಿಷಯ. ಅದಾದಮೇಲೆ ಏನು ಮಾಡಿದ್ರು ಜನ, ಎಲ್ಲರನ್ನೂ ಕೂಡ ನೋಡಿ ಇವರು ಹಾಕಿದ್ದಾರೆ ಅಂತ ತುಂಬ ಜನರ ಫೋಟೋಗಳನ್ನು ಅರಣ್ಯಾಧಿಕಾರಿಗಳಿಗೆ ಸೆಂಡ್ ಮಾಡಿದ್ರು. ಅದರಲ್ಲಿ ಯಾರ್ಯಾರ್ದಿತ್ತು, ಜಗ್ಗೇಶ್ ಅವ್ರದ್ದಿತ್ತು, ದರ್ಶನ್ ಅವ್ರು ಹಾಕಿರೋದಿತ್ತು, ರಾಕ್ಲೈನ್ ವೆಂಕಟೇಶ್ ಅವ್ರು ಹಾಕಿರೋದಿತ್ತು. ತುಂಬ ಜನ ಹುಲಿ ಉಗುರನ್ನ ಪೆಂಡೆಂಟನ್ನು ಹಾಕ್ಕೊಂಡಿರೋ ಫೋಟೋಗಳನ್ನು ಅರಣ್ಯಾಧಿಕಾರಿಗಳಿಗೆ ಸೆಂಡ್ ಮಾಡಿದ್ರು. ಯಾಕೆಂದರೆ ಯಾಕೆ ಬರೀ ವರ್ತೂರು ಸಂತೋಷ್ ಅವ್ರನ್ನೇ ಅರೆಸ್ಟ್ ಮಾಡಿದರೆ, ಇವ್ರನ್ನು ಎಲ್ಲ ಮಾಡಿ ಅಂತ. ಅದರಲ್ಲಿ ಜಗ್ಗೇಶ್ ಅವರಂತೂ ಒಂದು ಮೀಡಿಯಾದಲ್ಲಿ ಕೂತ್ಕೊಂಡು ಇದು ರಿಯಲ್ ಹುಲಿ ಉಗುರು, ನಮ್ಮಮ್ಮ ನಾನು ಚಿಕ್ಕವನಿದ್ದಾಗ ನೀನು ಹುಲಿ ಥರ ಇರಬೇಕು ಅಂತ ಹೇಳಿಬಿಟ್ಟು ಈ ಹುಲಿ ಉಗುರನ್ನು ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಹೇಳ್ಕೊಂಡಿದ್ರು ಅವರೇ ಹೆಮ್ಮೆಯಿಂದ. ಆ ವಿಡಿಯೋ ಎಲ್ಲ ಇತ್ತು. ಹಾಗಾದರೆ ನೀವು ತಾಕತ್ತಿದ್ರೆ ಜಗ್ಗೇಶ್ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಎಲ್ಲ ಒತ್ತಾಯ ಯಾವಾಗ ಬಂತು, ಆವಾಗ ಪೊಲೀಸರು ಕೂಡ ಅವರಿಗೆ ನೋಟಿಸ್ ಕೊಟ್ಟಿದ್ದರು. ಅದು ಕಾನೂನು ಕ್ರಮ ಎಲ್ಲ ಆಗೋಯ್ತು. ಕಾನೂನು ಪ್ರಕಾರ ಏನಾಗಬೇಕು ಅದೆಲ್ಲ ಆಯಿತು. ಜಗ್ಗೇಶ್ ಅವರು ಮತ್ತೆ ಕೋರ್ಟ್ಗೆ ಹೋಗಿ ಸ್ಟೇಯನ್ನು ತಂದರು. ಆ ವಿಚಾರವಾಗಿ ಹೇಳಿದ್ದಾರೆ. ಮೊನ್ನೆ ರಂಗನಾಯಕ ಮೂವಿ ಪ್ರಮೋಷನ್ನಲ್ಲಿ ಮಾತಾಡಿದ್ದಾರೆ. ಏನಂತ, ಈ ಹುಲಿ ಉಗುರು ನನಗೆ ತುಂಬ ಕಾಟ ಕೊಟ್ಟುಬಿಡ್ತು. ಯಾವಾಗಲೋ ನಮ್ಮಮ್ಮ ನನಗೆ ಹಾಕಿದ್ದು. ಆಗ ಯಾವನೋ ನನ್ನ ಮಗ ಟಿ ವಿಲಿ ಹಾಕ್ಕೊಂಡಿದ್ದ ಅಂತ ನಮಗೆಲ್ಲ ಈ ಪರಿಸ್ಥಿತಿ ಬಂತು ಅಂತ ಹೇಳಿದ್ರು. ಸ್ವಾಮಿ, ಕಿತ್ತೋದ ನನ್ನ ಮಗ ಅಂತ ಯಾವ ವ್ಯಕ್ತಿನೂ ಕೂಡ ಕರಿಬಾರ್ದು. ಕರೆಯೋ ಪರ್ಮಿಷನ್ ಯಾರು ಕೊಟ್ಟಿದ್ರು? ಯಾವನೋ ಕಿತ್ತೋದು ನನ್ನ ಮಗ ಅಂತ ಹೇಳಿಬಿಟ್ಟು. ವರ್ತೂರು ಸಂತೋಷ್ ಅವರು ಕೂಡ ಹಾಕ್ಕೊಂಡಿದ್ದು ತಪ್ಪೇ, ಅದು ಅವರು ಕೂಡ ಒಪ್ಕೊಂಡಿದ್ದಾರೆ ಹುಲಿ ಉಗುರು. ಆಮೇಲೆ ಕಾನೂನು ಪ್ರಕಾರ ಏನು ಮಾಡಬೇಕು ಎಲ್ಲ ಮಾಡ್ಕೊಂಡಿದ್ದಾರೆ. ಅವ್ರ ತಪ್ಪಿನ ಅರಿವು ಅವ್ರಿಗಾಗಿದೆ. ಅವರು ಮಾಡಿರೋ ತಪ್ಪು ಅನ್ನೋದ್ರೆ ನೀವು ಮಾಡಿರೋದು ತಪ್ಪೇ ಅಲ್ವಾ? ಅವ್ರು 10 ದಿವಸ ಜೈಲಿಗೆ ಹೋಗಿದ್ದು ಬಂದ್ರೆ ನೀವು ಹೋದ್ರಾ? ಅದಕ್ಕೆ ಅವರು ಜಗ್ಗೇಶ್ ಅವರು ಹೇಳ್ತಾರೆ, ನನ್ನ ಫ್ರೆಂಡು DK ಶಿವಕುಮಾರ್ ಅವರಿಗೆ ಹೇಳಿ, ನೋಡಯ್ಯ, ಯಾವ ಕಾಲದಿಂದ ನಾನು ನೀನು ಫ್ರೆಂಡ್ಸು, ಯಾವುದೋ ಒಂದು ಕಾನೂನು ನನ್ನ ಇಷ್ಟೊಂದು ಆಟ ಆಡಿಸ್ತಿದೆ ಅಂದರೆ ನನಗೆ ಎಲ್ಪ್ ಮಾಡಲ್ವಾ ನೀನು ಅಂತ ಹೇಳಿಬಿಟ್ಟು ಅವ್ರು ಎಲ್ಪ್ ತಗೊಂಡೆ ಅನ್ನೋ ಮಾತನ್ನು ಹೇಳ್ತಾರೆ. ಸ್ವಾಮಿ, ನಾನು ಕೇಳೋದು ಇಷ್ಟೇ, ಏನಪ್ಪ ಅಂತಂದರೆ, ವರ್ತೂರು ಸಂತೋಷ್ ಅವ್ರನ್ನ ಕಿತ್ತೋದು ನನ್ನ ಮಗ ಅಂತಿರಲ್ಲ, ಯಾಕೆ ಹಂಗಂದಿದ್ದು? ಆ ಥರ ಇನ್ನೊಬ್ಬ ವ್ಯಕ್ತಿಯನ್ನು ಆ ಥರ ಹೇಳ್ಬೋದಾ? ನಾನಿಲ್ಲಿ ವರ್ತೂರು ಸಂತೋಷ್ ಅವ್ರ ಪರವಾಗಿದ್ದೀನಿ ಅಂತಲ್ಲ, ನ್ಯಾಯವಾಗಿ ಮಾತಾಡ್ತಾ ಇದ್ದೀನಿ. ಜಗ್ಗೇಶ್ ಅವರ ಕಾಮಿಡಿಯನ್ನು ನಾವು ನೋಡ್ಕೊಂಡು ಬೆಳೆದವರು. ಆದರೆ ಇವ್ರು ಯಾಕೆ ಆ ರೀತಿ ಮಾತಾಡಿದ್ರು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಮತ್ತು
ವರ್ತೂರು ಸಂತೋಷ್ ಅವರು ಕೂಡ ಅವರಿಗೆ ರಿಯಾಕ್ಷನ್ ಕೇಳೋದಕ್ಕೆ ಅಂತ ಮೀಡಿಯಾದವ್ರು ಹೋಗಿದ್ದರು. ಆದರೆ ವರ್ತೂರು ಸಂತೋಷ್ ಅವರು ಹೇಳಿದ್ದಾರೆ, ಅಣ್ಣ ನಾವು ಅವರು ತುಂಬ ದೊಡ್ಡವರು, ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಲ್ಲ, ಕಾಲಾಯ ತಸ್ಮಯೇ ನಮಃ, ಕಾಲವೇ ಅದಕ್ಕೆ ಉತ್ತರ ಕೊಡುತ್ತೆ. ಮತ್ತು ನಮಗೆ ಸುದೀಪ್ ಅವರು ಹೇಳ್ಕೊಟ್ಟಿದ್ದಾರೆ, ಸುದೀಪ್ ಅಣ್ಣ ಏನಂತ ಅಂದರೆ, ವರ್ತೂರವರೇ ಎಲ್ಲರಿಗೂ ಉತ್ತರ ಕೊಡೋಕೆ ಹೋಗಬಾರ್ದು, ಕೆಲವೊಂದು ಟೈಮ್ನಲ್ಲಿ ಮೌನವಾಗಿರಬೇಕು, ನಮ್ಮ ತೂಕಕ್ಕೆ ಕೂಡ ಅವರು ತೂಗೋ ಥರ ಇದ್ದರೆ ಮಾತ್ರ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ನಾನು ಅವರಿಗೆ ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ. ನಿಜಕ್ಕೂ ಒಂದು ಮೆಚ್ಯೂರ್ ಆದ ಕಾಮೆಂಟ್ ಮಾಡಿರೋರು ಅಂದರೆ ವರ್ತೂರು ಸಂತೋಷು. ಬೇರೆ ಯಾರಾಗಿದ್ದರೆ ಅವನು ಕಿತ್ತೋದು ನನ್ನ ಮಗ, ಇವನು ಕಿತ್ತೋದು ನನ್ನ ಮಗ ಅಂತ ಮತ್ತೆ ವಾಗ್ವಾದವನ್ನು ಮಾಡಿರೋರು. ಆದರೆ ವರ್ತೂರು ಸಂತೋಷ್ ಆ ರೀತಿ ಮಾಡಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಜಗ್ಗೇಶ್ ಅವ್ರನ್ನ ಕೇಳೋದಕ್ಕೆ ಬಯಸ್ತೀವಿ, ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ಇದೇನೋ ಕಾನೂನಿಂದ ಬಚಾವ್ ಮಾಡು ಅಂದರು. ಅಲ್ಲ ರೀ, ದೊಡ್ಡವ್ರಿಗೊಂದು ಕಾನೂನು, ಚಿಕ್ಕವ್ರಿಗೊಂದು ಕಾನೂನು ಎಂದ್ರಿ. ನೀವು ಏನು ಮಾಡಿದರೂ ಕೂಡ ಕಾನೂನಿಂದ ಬಚಾವಾಗಿ ಬಿಡ್ತೀರಾ ನೀವು. ಆಮೇಲೆ ಅದು ಅಲ್ಲದೆ ಇನ್ನೊಂದೇನಪ್ಪ ಅಂದರೆ, ನೀವಿರೋದು ಬಿ ಜೆ ಪಿಯಲ್ಲಿ, ನೀವು ಸಹಾಯ ಕೇಳಿದ್ದು ಕಾಂಗ್ರೆಸ್ ಅವ್ರನ್ನ. ಅಂದರೆ ಬಿ ಜೆ ಪಿ ಕಾಂಗ್ರೆಸ್ಸು ಅಂತ ಹೊಡೆದಾಡೋದು, ನೀವುಗಳು ನೆಪ ಮಾತ್ರಕ್ಕೆ ಬೈದಾಡೋದು. ಜನಗಳು ನಿಮ್ಗಳನ್ನ ನೋಡಿ ಮಕ್ರ ಆಗಬೇಕು. ಜನಗಳು ಬಿ ಜೆ ಪಿ ಕಾಂಗ್ರೆಸ್ಸು ಅಂತ ಹೊಡೆದಾಡ್ಕೊಂಡು ಬೀದಿಲಿ ಸಾಯಬೇಕು. ತಾವುಗಳು ನೀವು ಕಾಂಗ್ರೆಸ್ ಅವ್ರ ಜೊತೆಲೂ ಚೆನ್ನಾಗಿರ್ತೀರಾ, ಬೇರೆಯವ್ರ ಜೊತೆಲೂ ಚೆನ್ನಾಗಿರ್ತೀರಾ, ನಿಮ್ಮವ್ರ ಜೊತೆಲೂ ಚೆನ್ನಾಗಿರ್ತೀರಾ. ಅಲ್ಲ ರೀ, ನೀವು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದವರಲ್ಲ ಸ್ವಾಮಿ. ತುರುವೇಕೆರೆನಲ್ಲಿ ಜನ ನಿಮಗೆ ಗೆಲ್ಲಿಸಿದ್ರು, MLA ಸ್ಥಾನವನ್ನು ಕೊಟ್ಟಿದ್ರು. ಅದನ್ನು ಮಾಡ್ದಿರ ನೀವು ರಾಜೀನಾಮೆ ಬರ್ಕೊಟ್ಟು ಬಿ ಜೆ ಪಿಗೆ ಬಂದ್ರಲ್ಲ ಸ್ವಾಮಿ. ಮತ್ತೆ ಅದೇ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಹತ್ರ ಸಹಾಯ ಕೇಳಿದ್ದಾರೆ ಅಂದರೆ ಅದು ಯಾವ ನೈತಿಕತೆಯಲ್ಲಿ ಸಹಾಯ ಕೇಳಿದ್ರು ನನಗಂತೂ ಗೊತ್ತಿಲ್ಲ. ಅದು ನಿಮಗೆ ಗೊತ್ತಾಗಬೇಕು ಅಂತ ನನಗನ್ಸುತ್ತೆ. ಸ್ನೇಹಿತರೆ, ನಾನಿಲ್ಲಿ ಜಗ್ಗೇಶ್ ಅವ್ರನ್ನ ದೂರಕ್ಕೆ ಹೋಗ್ತಾ ಇಲ್ಲ, ಅವರು ಮಾಡಿರೋದು ಎಲ್ಲರಿಗೂ ಒಂದೇ ಅರ್ಥ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಜಗ್ಗೇಶ್ ಅವರು ಪೊಲೀಸ್ನವ್ರಿಗೇನೋ ದೂರು ಕೊಟ್ಟವ್ರಂತೆ ಈ ವಿಚಾರವಾಗಿ. ಅದು ಏನಕ್ಕೂ ದೂರು ಕೊಟ್ಟರೋ ಅದು ಏನೋ ಅದು ಗೊತ್ತಾಗ್ತಾ ಇಲ್ಲ. ಏನಂತ ದೂರು ಕೊಟ್ಟರು, ಆ ದೂರಿನ ಪ್ರತಿನಾರು ಓದಬೇಕಿತ್ತು ನಾವು. ಇವರು ಮಾಡೋದೆಲ್ಲ ಮಾಡಿಬಿಟ್ಟು ಇದು ಮಾಡೋದು, ಯಾಕೆ ಕಿತ್ತೋದು ನನ್ನ ಮಗ, ಈ ಥರ ಎಲ್ಲ ಪದ ಬಳಕೆ. ಅದೇ ಬೇರೆಯವ್ರು ಈ ಥರ ಇವ್ರ ಮೇಲೆ ಪದ ಬಳಕೆ ಮಾಡಿದ್ರು ಸುಮ್ಮನೆ ಅನ್ನಿಸ್ಕೋತಿದ್ರಾ? ನಿಜಕ್ಕೂ ಅನ್ನಿಸ್ಕೋತಿರ್ಲಿಲ್ಲ. ಆಮೇಲೆ ಅವ್ರು ಹೇಳ್ಬೋದು, ನಾನೇನು ಅವರು ಹೆಸರು ಹಿಡಿದು ಕರೆದಿಲ್ಲ ಅಂತ ಹೇಳಿಬಿಟ್ಟು. ಹೆಸರು ಹಿಡಿದು ಕರೆದೇ ಇರ್ಬೋದು, ಆದರೆ ಆ ಸಿಚುವೇಶನ್ನೆಲ್ಲ ಅಲ್ಲಿಗೆ ತಗಲಾಕೊಳ್ಳುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ನೀವು ವರ್ತೂರು ಸಂತೋಷವನ್ನು ಹೆಸರು ಹಿಡಿದು ಕರೆದೇ ಹೋಗಿರ್ಬೋದು. ನೀವು ಹೊಂದಿರೋ ಸಿಂಬಾಲಿಕ್ಕೆಲ್ಲ ಅಲ್ಲಿಗೆ, ಸಿಂಬಾಲಿಕ್ ಅನ್ನೋದಕ್ಕಿಂತ ನೀವು ಸಿಚುವೇಶನ್ ಎಲ್ಲ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಎಂಥ ಚಿಕ್ಕ ಹುಡುಗರಿಗೂ ಕೂಡ ಗೊತ್ತಾಗುತ್ತೆ. ಆ ಥರ ಅನ್ನೋದು ನಿಜಕ್ಕೂ ತಪ್ಪು. ಜಗ್ಗೇಶ್ ಅವರೇ, ನೀವು ಕ್ಷಮೆ ಕೇಳಿದರೆ ತುಂಬ ಒಳ್ಳೆಯದು. ಕ್ಷಮೆನೇ ಕೇಳಲ್ಲ ನಾನು ಅಂದರೆ ಏನು ಮಾಡಲಿಕ್ಕಾಗುತ್ತೆ? ಇನ್ನು ಮುಂದೆ ಜನಗಳ ಮುಂದೆ ನಾನು ಸಾಚ ಅದು ಇದು ಅಂತ ಹೇಳ್ಕೊಳ್ತೀರಾ? ಯಾಕೆ ಅದು ಆ ಥರ ಎಲ್ಲ? ಮತ್ತು ರಾಘವೇಂದ್ರ ಸ್ವಾಮಿ ಭಕ್ತ ಅಂತ ಹೇಳ್ಕೊಳ್ತೀರಾ. ನೋಡಿ ಸ್ವಾಮಿ, ನಾನು ಜಾಸ್ತಿ ಯಾವ ದೇವ್ರಿಗೂ ಭಕ್ತನೇ ಇಲ್ಲ. ನಾವು ದೇವ್ರು ನಂಬ್ತೀವಿ, ಆದರೆ ನಿಮ್ಮ ಥರ ಓವರಾಗಿ ಆ ದೇವರು ಈ ದೇವರು ಭಕ್ತ ನಾನು ಪ್ರಾಣ ಹಂಗೆ ಹಿಂಗೆ ಅಂತೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಯಾವುದು ಈ ಥರ ಬೇರೆ ಥರ ಮಾತುಗಳಂತೂ ಆಡಿಲ್ಲ. ಸ್ನೇಹಿತರೆ, ನಿಮಗೇನು ಅನಿಸುತ್ತೆ ಈ ವಿಷಯವಾಗಿ? ತಪ್ಪದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.